ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 9ನೇ ತರಗತಿಯ ಸಂಖ್ಯಾ ಪದ್ಧತಿ ಎಂಬ ಪಾಠದ ಮೇಲೆ ಒಂದು ಆಕ್ಟಿವಿಟಿ ಏನಂತಂದ್ರೆ ಇಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಮೊದಲಿಗೆ ನಿಮಗೆ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಎಲ್ಲ ವಿಷಯಗಳನ್ನು ನಿಮಗೆ 9ನೇ ತರಗತಿ ಹೇಳಿದೆ. ಅದರಲ್ಲಿ ಮೊದಲಿಗೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಹೇಳ್ತೀರಾ? ಸ್ವಾಭಾವಿಕ ಹೇಳೋ. ಸ್ವಾಭಾವಿಕ ಸಂಖ್ಯೆಗಳು 1, 2, 3 ಮುಂತಾದವುಗಳು. ಈ ಎಣಿಕೆ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸ್ವಾಭಾವಿಕ ಸಂಖ್ಯೆಗಳು n ಎಂಬ ರೂಪದಿಂದ n ಎಂಬ ಅಕ್ಷರದಿಂದ ಏನು ಮಾಡ್ತಿದ್ದಾರೆ? ಸೂಚಿಸುತ್ತಾರೆ ಅಲ್ವಾ? ಈ ರೀತಿಯಾದಂತಹ ವಿಷಯಗಳನ್ನ ಅಂತ ನಿಮಗೆ ಗೊತ್ತಿದೆ. ಇದಾದ ನಂತರ ಈ ಸ್ವಾಭಾವಿಕ ಸಂಖ್ಯೆ ಆದ ನಂತರ ನೆಕ್ಸ್ಟ್ ಬರ್ತೈತಿ ಪೂರ್ಣ ಸಂಖ್ಯೆಗಳು ಅಂತ ಬರುತ್ತೆ. ಪೂರ್ಣ ಸಂಖ್ಯೆ ಅಂದ್ರೆ ಏನು? ಯಾರು ಹೇಳ್ತೀರಾ? ಹೇಳೋ. ವೆರಿ ಗುಡ್. ಎಂತಂದ್ರೆ 0, 1, 2, 3 ಎಂತಂದ್ರೆ ಇಂಥ ಸಂಖ್ಯೆಗಳನ್ನ ಏನ್ ಮಾಡ್ತಿದ್ವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತಿದ್ವಿ. ಇದಾದ ನಂತರ ಎಂತಂದ್ರೆ ವಾಸ್ತವಿಕ ಎಂತಂದ್ರೆ ಸೊ ನಿಮಗೆ ಸ್ವಾಭಾವಿಕ ಸಂಖ್ಯೆಗಳು ಗೊತ್ತಾಯ್ತು, ಪೂರ್ಣ ಸಂಖ್ಯೆಗಳು ಗೊತ್ತಾಯ್ತು, ಪೂರ್ಣಾಂಕಗಳು ಅಂತ ಎಂತಂದ್ರೆ ಇದೆ. ನೆಕ್ಸ್ಟ್ ಹೋದಲ್ವಾ? ಈ ಪೂರ್ಣಾಂಕಗಳು ಅಂದ್ರೆ ಏನು? ಯಾರು ಹೇಳ್ತೀರಾ? ಹೇಳಮ್ಮ. ಎಂತಂದ್ರೆ ವೆರಿ ಗುಡ್. ಎಂತಂದ್ರೆ Z ಎಂಬಂತಹ ಒಂದು ಸಂಖ್ಯೆದಿಂದ ಏನ್ ಮಾಡ್ತಿದ್ರು ಅಂತಂದ್ರ ಸೂಚಿಸುತ್ತೇವೆ ಅಂತ ಗೊತ್ತಾಗ. ಇದಾದ ನಂತರ ಎಂತಂದ್ರೆ ನಮಗೆ ಸ್ವಾಭಾವಿಕ ಸಂಖ್ಯೆ ಗೊತ್ತಾಯ್ತು, ಪೂರ್ಣ ಸಂಖ್ಯೆಗಳು ಗೊತ್ತಾಯ್ತು, ಮತ್ತೆ ಎಂತಂದ್ರೆ ಪೂರ್ಣಾಂಕಗಳು ಗೊತ್ತಾಯ್ತು. ಹಾಗಾದ್ರೆ ನೆಕ್ಸ್ಟ್ ಬರೋದಂತ ವಾಸ್ತವಿಕ ಸಂಖ್ಯೆಗಳು ಅಂತ. ಅಂದ್ರೆ ವಾಸ್ತವಿಕ ಸಂಖ್ಯೆಗಳಂದ್ರೆ ಏನು? ಯಾರು ಹೇಳ್ತೀರಾ? ವಾಸ್ತವಿಕ ಸಂಖ್ಯೆಗಳು ನೀ ಹೇಳು. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಪೂರ್ಣಾಂಕಗಳು, ಸಂಖ್ಯೆಗಳಲ್ಲಿ ಇವುಗಳನ್ನು ಒಳಗೊಂಡಿರುವ ಸಂಖ್ಯೆಗಳನ್ನು ಅಂತಂದ್ರ ಇವೆಲ್ಲವುಗಳನ್ನ ಅಂತಂದ್ರೆ ಏನು ಒಳಗೊಂಡಿರ್ತಾರಲ್ಲ ಅವುಗಳಿಗೆ ಏನಂತಂದ್ರೆ ನಾವು ಪೂರ್ಣ ಅಂತಂದ್ರೆ ವಾಸ್ತವಿಕ ಸಂಖ್ಯೆಗಳು ಅಂತೀವಿ. ಇದಾದ ನಂತರ ನೆಕ್ಸ್ಟ್ ಇದಾದ ನಂತರ ನಾವು ಇದರಲ್ಲಿ ಒಂದು ಎಂತಂದ್ರೆ ಇದರಲ್ಲಿ ಅಧ್ಯಾಯದಲ್ಲಿ ಅಂತಂದ್ರೆ ಕರಣಿ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಇರ್ತಕ್ಕಂಥ ಸ್ವರೂಪ ಅಂತಂದ್ರೆ ಲೆಕ್ಕಗಳನ್ನ ಮತ್ತು ಮೇಲಾಗಿ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತಹ ಒಂದು ವಾಕ್ಯಗಳನ್ನ ನಿಮಗೆ ಕೇಳ್ತಿದೆ. ಹಾಗಾದ್ರೆ ಕರಣಿ ಅಂದ್ರೆ ಏನಂದ್ರೆ ಹೇಳು. ಒಂದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆಯ ಮೂಲ ರೂಪವೇ ಕರಣಿ. ವೆರಿ ಗುಡ್. ಅಂತಂದ್ರೆ ಏನ್ ಹೇಳಿ? ಒಂದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲ ರೂಪ. ಇದು ನಾವೇನ್ ಹೇಳಿದ್ವಿ ಅಂತಂದ್ರೆ ಕರಣಿ ಅಂತ ಹೇಳಿದ್ವಿ. ಹಾಗಾದ್ರೆ ಉದಾಹರಣೆ ಯಾರು ಬರ್ತೀರಾ? ಇದಕ್ಕ ಉದಾಹರಣೆ ಯಾರು ಬರ್ತೀರಾ? ಉದಾಹರಣೆನ ಇದಕ್ಕೆ ಉದಾಹರಣೆ ನೀವು ಬರ್ತೀನಪ್ಪ. ಉದಾಹರಣೆ ಬರ್ರಿ. ಯಾವ್ದಾದ್ರು ಎಂತ ಉದಾಹರಣೆಗಳನ್ನ ಅಂತಂದ್ರೆ ಬರೀಬೇಕು. ಚಾಪಿಸ್ ಆಗೈತೆ ನಾವು. ಉದಾಹರಣೆ ಬರೀ. ವೆರಿ ಗುಡ್. ಎಂತಾನೆ ಈ ರೀತಿಯಾದಂತಹ ಉದಾಹರಣೆ ಅದರಲ್ಲಿ ನಿಮಗೆ ಗೊತ್ತಿದೆ. ಏನಂತಾನೆ ಕರಣೀಯ ಕ್ರಮ, ಏನಂತಾನೆ ಕರಣಿ ಅಂತ ಹೇಳಿ ಇವಕ್ಕೆ ಏನೈತಿದೆ ಅಂತ ನಾವು ಉದಾಹರಣೆ. ಅದೇ ರೀತಿ ರೂಲ್ 3 ಇದೆ, ಮತ್ತೊಂದಿದೆ. ಇಂತಹವನ್ನು ಸಮೇತ ನಾವು ಏನ್ ಹೇಳ್ತಿದ್ವಿ ಅಂತ ಹೇಳಿ ಕರಣಿ ಅಂತ ಹೇಳ್ತಿದೆ. ಓಕೆನಾ? ಈ ಕರಣಿ ಆದ ನಂತರ ನಿಮಗೆ ಇದೇ ಒಂದು ಅಧ್ಯಾಯದಲ್ಲಿ ಕರಣಿಗಳಲ್ಲಿ ಎಷ್ಟು ವಿಧಗಳಿವೆ? ಎಷ್ಟು ವಿಧಗಳಿವೆ? ನೀ ಹೇಳು. ಕರಣಿಗಳಲ್ಲಿ 2 ವಿಧ. ವೆರಿ ಗುಡ್. ಹಾಗಾದ್ರೆ ಕರಣಿಗಳಲ್ಲಿ ಎಷ್ಟು ವಿಧ? 2 ವಿಧ. ಹಾಗಾದ್ರೆ ನಾವು ಯಾವಪ್ಪ? ಸಮರೂಪ ಕರಣಿ, ಅಸಮರೂಪ ಕರಣಿ. ವೆರಿ ಗುಡ್. ಎಂತಂದ್ರೆ ಸಮರೂಪ ಕರಣಿ ಮತ್ತು ಅಸಮರೂಪ ಕರಣಿ. ವೆರಿ ಗುಡ್. ನೆಕ್ಸ್ಟ್ ಈ ಸಮರೂಪ ಕರಣಿ ಮತ್ತು ಅಸಮರೂಪ ಕರಣಿ ಅಂತ ಇದ್ದಾರೆ. ಸಮರೂಪ ಕರಣಿ ಅಂದ್ರೆ ಏನು? ಸಮರೂಪ ಕರಣಿ ಅಂದ್ರೆ ಏನು? ನೀವು ಹೇಳು. ಸಮರೂಪ ಕರಣಿ ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚು ಕರಣಿಗಳು ಸಂಕ್ಷಿಪ್ತ ರೂಪಗೊಳಿಸಿದಾಗ ಅವುಗಳ ಕರಣೀಯ ಕ್ರಮಗಳು ಒಂದೇ ಆಗಿರುವ ಅಂತಹ ಕರಣಿಗಳನ್ನು ಸಮರೂಪ ಕರಣಿ ಎನ್ನುವುದು. ವೆರಿ ಗುಡ್. ಅಂತಂದ್ರೆ ಒಂದಕ್ಕಿಂತ ಹೆಚ್ಚಿನ ಕರಣಿಗಳನ್ನು ಸಂಕ್ಷಿಪ್ತ ರೂಪಗೊಳಿಸಿದಾಗ ಅವುಗಳ ಕರಣೀಯ ಮತ್ತು ಕರಣೀಯ ಕ್ರಮ ಏನಾಗಿರ್ತವೆ ಅಂತಂದ್ರೆ ಒಂದೇ ಆಗಿರ್ತವೆ. ಅಂತಹ ಕರಣಿಗಳನ್ನ ಏನ್ತಿದ್ವು ಅಂತ ನಾವು ಸಮರೂಪ ಕರಣಿ. ಅಂದ್ರೆ ಉದಾಹರಣೆ ಯಾರು ಬರ್ತೀರಿ ಅದಕ್ಕೆ? ಉದಾಹರಣೆ ಬರ್ರಿ.
ಸರಿ, ಮತ್ತೆ ನೆಕ್ಸ್ಟ್ ಯಾರು ಬರ್ತೀರಾ? ನೆಕ್ಸ್ಟ್ ಎಂತಂದ್ರೆ ಯಾರು ಬರ್ತೀರಾ? ವೆರಿ ಗುಡ್, ನೀವು ಬನ್ನಿ. ಸರಿ, ಎಂತಂದ್ರೆ ಸೊ 2 into root 3, 3 into 5 into root 3, ಮತ್ತೆಂತಂದ್ರೆ 3 into root 3 ಇವುಗಳನ್ನ ನಾವೇನ್ ಹೇಳ್ತಿದ್ದೇವೆ ಅಂತಂದ್ರೆ ಸೊ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ನಾವು ಏನ್ ಹೇಳ್ತಿದ್ದೇವೆ ಅಂತಂದ್ರೆ ಸಮರೂಪಕರ್ಣಿ ಅಂತಿದ್ದೀವಿ. ಸಮರೂಪಕರ್ಣಿ ಅಂತಂದ್ರೆ ಅವುಗಳ ಕರಣೀಯ ಕ್ರಮ ಮತ್ತು ಕರಣೀಯಗಳು ಏನಾಗಿದ್ರೆ ಒಂದೇ ಆಗಿದ್ರೆ ಅವುಗಳನ್ನ ನಾವೇನ್ ಹೇಳ್ತಿದ್ದೇವೆ ಅಂತಂದ್ರೆ ಒಂದು ಸಮರೂಪಕರ್ಣಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಇದಾದ ನಂತರ ನೆಕ್ಸ್ಟ್ ಅಂತಂದ್ರೆ ಅಸಮರೂಪಕರ್ಣಿ ಎಂದರೇನು? ಯಾರಿದ್ದೀರಾ? ಅಸಮರೂಪಕರ್ಣಿ ಎಂದರೇನು? ಅಸಮರೂಪಕರ್ಣಿ ಅಸಮರೂಪಕರ್ಣಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕರಣಿಗಳನ್ನು ಸಂಕ್ಷಿಪ್ತ ರೂಪಗೊಳಿಸಿದಾಗ ಅವುಗಳ ಕರಣೀಯಗೊಳಿಸಿದಾಗ ಕರಣೀಯ ಕ್ರಮಗಳನ್ನು ಬೇರೆ ಬೇರೆ ಆಗಿದ್ದರೆ ಅಂತಹ ಕರಣಿಗಳನ್ನು ಅಸಮರೂಪಕರಣಿ ಎನ್ನುವರು. ಏನಂತಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಕರಣಿಗಳನ್ನ ಸಂಕ್ಷಿಪ್ತ ರೂಪಗೊಳಿಸಿದಾಗ ಅವುಗಳ ಕರಣೀಯ ಮತ್ತು ಕರಣೀಯ ಕ್ರಮ ಬೇರೆ ಬೇರೆ ಆಗಿದೆ. ಅಂತಹ ಕರಣಿಗಳನ್ನ ಹೇಳ್ತಿದ್ದೇವೆ ಅಂತಂದ್ರೆ ಅಸಮರೂಪಕರ್ಣಿ. ಒಂದು ಉದಾಹರಣೆ ಬರ್ತೀಯಾ? ಉದಾಹರಣೆ ಬರ್ತೀವಿ. ಮತ್ತೆ ಇಲ್ಲಿ ಎಷ್ಟಾದ್ರೂ ನಾವು ಬರಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಎಂತಾರೆ ನೋಡಿ, ಇಲ್ಲಿ ಏನಿದೆ ಸ್ಕ್ವೇರ್ ರೂಟ್ ಆಫ್ ಇದೆ, ಇಲ್ಲಿ ಕ್ಯೂಬ್ ರೂಟ್ ಆಫ್ 5 ಇದೆ. ಈ ರೀತಿ ಅಂತಂದ್ರೆ ಇವುಗಳನ್ನು ನಾವೇನ್ ಹೇಳ್ತಿದ್ವಿ ಅಂತಂದ್ರೆ ಅಸಮರೂಪಕರ್ಣಿಗಳು ಅಂತ ಹೇಳ್ತೀವಿ. ಈ ಸಮರೂಪಕರ್ಣಿಗಳು ಮತ್ತು ಅಸಮರೂಪಕರ್ಣಿಗಳು ಆದ್ಮೇಲೆ ಕೆಲವು ಉಕ್ತಿಗಳು ಏನಾಗ್ತಿದ್ವಿ ಅಂತಂದ್ರೆ ಬರ್ತವೆ. ಹಾಗಾದ್ರೆ ಅಂತಹ ಉಕ್ತಿಗಳನ್ನ ನೀವೆಂತಂದ್ರೆ ಯಾರಾದ್ರೂ ಬಿಡಿಸ್ತೀರಾ? ಇಲ್ಲಿ ಉಕ್ತಿಗಳಿದೆ, ಮೊದಲನೇ ಉಕ್ತಿ, ಎರಡನೇ ಉಕ್ತಿ, ಈ ರೀತಿ ಉಕ್ತಿಗಳು ಇದ್ದಂತ ಸಂದರ್ಭದಲ್ಲಿ ಯಾರಾದ್ರೂ ಅಂತಹ ಉಕ್ತಿಗಳನ್ನ ಬಿಡಿಸ್ತೀರಾ? ಹಾಗಾದ್ರೆ ಮೊದಲನೇ ಉಕ್ತಿ ಎಂತಂದ್ರೆ 3 + √3 into 2 + √2. ಯಾರು ಬಿಡಿಸ್ತೀರಾ? 3 + √3 3 + √3 into 2 + √2. ನೋಡಿ, ಅವ್ರ ಬಿಡಿಸ ಸರಿಯಾಗಿದೆ ಇಲ್ಲ? ನೋಡಿ, ಸರಿ ಇದೆನಾ? ಅವರು ಬಿಡಿಸಿದಂತ ಉಕ್ತಿ ಸರಿ ಇದೆ? ಸರಿ ಇದೆಯಾ? ಮುಂದಿನ ಉಕ್ತಿ ಯಾರು ಬಿಡಿಸ್ತೀರಾ? ಎರಡನೇ ಎಂತಂದ್ರೆ ಉಕ್ತಿ. ಸೊ ಎರಡನೇ ಉಕ್ತಿ ಯಾವ್ದು ಅಂತಂದ್ರೆ ಎರಡನೇದಾಗಿ ಸೊ 3 + √3, ಸೊ 3 - √3, 3 + √3, 3 - √3. ಯಾರು ಬರ್ತೀರಾ?
ಪ್ಲಸ್ ರೂಟ್ 3 ಇನ್ನೊಂದು 3 ಮೈನಸ್ ರೂಟ್ 3. ವೆರಿ ಗುಡ್. ಯಾಕಂದ್ರೆ ನೋಡಿ ಇವ್ರ ಮನೆ ಸರಿ ಇದೆಯಾ? ಸರಿ. ಹಾಗಾದ್ರೆ ನೋಡಿ ಇಲ್ಲಿ ಏನ್ ಮಾಡಿದ್ರು ಅಂತಾರೆ ಇವರು 3 ಪ್ಲಸ್ ರೂಟ್ 3 ಮತ್ತು 3 ಮೈನಸ್ ರೂಟ್ 3 ಒಂದು ಹೇಳ್ತಾರೆ ನಿತ್ಯ ಸಮೀಕರಣ ಹಾಕಿಕೊಂಡ್ರು. a ಪ್ಲಸ್ b ಅಂತ ಒಂದು ನಿತ್ಯ ಇದು a ಮೈನಸ್ b ಅಂತ ಮತ್ತೊಂದು ನಿತ್ಯ ಸಮೀಕರಣ. ಇವೆರಡನ್ನು ಗುಣಾಕಾರ ಮಾಡಿದಾಗ ನಮ್ಗೆ ಏನಾಗ್ತಿದೆ ಅಂತಂದ್ರೆ ಇಲ್ಲಿ a ಪ್ಲಸ್ b ಮತ್ತೆಂತಂದ್ರೆ a ಮೈನಸ್ b ಈ ಅಂತ ನಿತ್ಯ ಸಮೀಕರಣ ಹಾಕಿಕೊಂಡಾಗ ಇಲ್ಲಿ a ಸ್ಕ್ವೇರ್ ಮೈನಸ್ ಅಂತಂದ್ರೆ b ಸ್ಕ್ವೇರ್ ಆಗ್ತದೆ. a ಸ್ಕ್ವೇರ್ ಮೈನಸ್ ಅಂತಂದ್ರೆ b ಸ್ಕ್ವೇರ್. ಈ ಸಮೀಕರಣದ ಮೂಲಕ ಅಂತಂದ್ರೆ a ಪ್ಲಸ್ b ಇಂಟು a ಮೈನಸ್ b ಅಂತ ಹಾಕೊಂಡ್ರು. ಇಲ್ಲಿ a ಸ್ಕ್ವೇರ್ ಅಂತ ಏನಂತಾರೆ ಇಲ್ಲಿ ಬೆಲೆಯನ್ನು ಆದೇಶಿಸ್ತಾರೆ. ಇಲ್ಲಿ a ಅಂದ್ರೆ ಏನಂತಂದ್ರೆ ಸೊ a ಇಕ್ವಲ್ ಟು 3 ಐತಿ. ಇನ್ನೊಂದು b ಇಕ್ವಲ್ ಅಂತಂದ್ರೆ ಸೊ ಸ್ಕ್ವೇರ್ ರೂಟ್ ಆಫ್ 3 ಅಂತ ಐತಿ. ಈ ಬೆಲೆಯನ್ನು ಆದೇಶಿಸಿದಾಗ ಇಲ್ಲಿ ಏನಾಗ್ತಿದೆ ಅಂತಂದ್ರೆ 3 a ಸ್ಕ್ವೇರ್ ಅಂತಂದ್ರೆ 3 ಸ್ಕ್ವೇರ್ ಮತ್ತೆ b ಸ್ಕ್ವೇರ್ ಅಂತಂದ್ರೆ ಮೈನಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಹೋಲ್ ಸ್ಕ್ವೇರ್. ಈಗ ಏನಾಯ್ತು ಈ 3 ಸ್ಕ್ವೇರ್ ಅಂತಂದ್ರೆ ಎಷ್ಟಂತ ಮತ್ತೆ ಏನ್ ಮಾಡಿದ್ರು ಈ ಸ್ಕ್ವೇರ್ ಏನಾಯ್ತು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನಾಯ್ತು ಈಗ 3 ಇಟ್ರು 9 3 ಎಷ್ಟು 6. ಈ ರೀತಿಯಾದಂತಹ ಲೆಕ್ಕಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಸೊ ಇಂದ ಈ ಉಕ್ತಿಗಳನ್ನ ಬಿಡಿಸಿದ್ರು. ಮುಂದಿನ ಉಕ್ತಿ ಅಥವಾ ಛೇದಗಳ ಅಕರ್ಣೀಕಾರಕ ಅಂತ ಬರುತ್ತೆ. ಛೇದಗಳನ್ನ ಅಕರ್ಣೀಕರಿಸೋದು ಹೇಗೆ? ಯಾರು ಮಾಡ್ತೀರಾ? ಛೇದಗಳನ್ನ ಅಕರ್ಣೀಕರಿಸ ಸರಿ. ಹಾಗಾದ್ರೆ ಛೇದಗಳನ್ನ ಅಕರ್ಣೀಕರಿಸಂತ ಎಂತಂದ್ರೆ ಒಂದು ಲೆಕ್ಕ ಯಾವುದಂತ ನಿಮ್ಮ ಅಭ್ಯಾಸದಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತ ಲೆಕ್ಕ 1/7 ಯಾರು ಮಾಡ್ತಿರೋದ್ನೆ 1/7 ಮತ್ತೆ ಸರಿನಾ ತಪ್ಪ? ಸರಿದೆ. ವೆರಿ ಗುಡ್. ಚಪ್ಪಾಳೆ ಕೊಡಿ. ನೀವೊಂದು ಮಕ್ಕಳು ಯಾರು ಮಾಡ್ತೀರಾ? ನೀವೇ ಒಂದು ಓನ್ ಸಂಖ್ಯೆ ಹಾಕ್ಯಾನ ನೋಡಿ 1/7 ಛೇದವನ್ನ ಅಕರ್ಣೀಕಾರಕಗೊಳಿಸಿ. ಇದು ನಿಮಗೆಲ್ಲ ಗೊತ್ತಿದೆ ಅಂಶ ಮತ್ತು ಛೇದ ಅಂತೇಳಿ. ಈ ಅಂಶ ಮತ್ತು ಛೇದವನ್ನು ಅಕರ್ಣೀಕಾರಕಗೊಳಿಸಿದ ಸಂದರ್ಭದಲ್ಲಿ √7 ಅಂತಂದ್ರೆ ಛೇದದಲ್ಲಿ ಏನಿದೆ ಅದೇ ಸಂಖ್ಯೆಯಿಂದ ಏನು ಮಾಡ್ತಿದ್ವಿ ಅಂತಂದ್ರೆ ಇನ್ನು ಗುಣಾಕಾರ ಮಾಡ್ತಿದ್ದೇವೆ. ಏನು ಗುಣಾಕಾರ ಮಾಡ್ತಿದ್ದೇವೆ ಅಂತಂದ್ರೆ √7 /√7. ಈ ಗುಣಾಕಾರ ಮಾಡಿದಾಗ ಇಲ್ಲೇನಾಗ್ತಿದೆ ಅಂತಂದ್ರೆ √7 ಅಂತಂದ್ರೆ 7 ಇಲ್ಲಿ ಅಂತ 7 ಆಯ್ತು. ಇಲ್ಲಿ √7 ಇಂಟು √7 √7 ಅಂತಂದ್ರೆ 49 ಬಂತು. ಎಷ್ಟು ಬಂತು? 49. ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ವಿ 7 ಇಲ್ಲಿ ಅಂತಂದ್ರೆ ಛೇದವನ್ನ ಅಕರ್ಣೀಕಾರಕಗೊಳಿಸಿ ಅನ್ನೋ ಸಂದರ್ಭದಲ್ಲಿ ಏನಂತಾರೆ 49ರ ಒಂದು ವರ್ಗಮೂಲ ಏನಾಗ್ತಿದೆ ಅಂತಂದ್ರೆ 7 ಆಗ್ತೈತಿ. 49ರ ವರ್ಗಮೂಲ 7 ಆಗ್ತೈತಿ. ಹಾಗೆ ಅಂತಂದ್ರೆ ಇದನ್ನ ನಾವೇನ್ ಹೇಳ್ತಿದ್ದೇವೆ ಅಂತಂದ್ರೆ ಸೊ ಇಲ್ಲಿ ಏನ್ ಮಾಡ್ತಿದ್ದೇವೆ ಅಂತಂದ್ರೆ ಛೇದವನ್ನ ಅಕರ್ಣೀಕಾರಕಗೊಳಿಸ್ಬೋದು.
ಅಕರ್ಣಿಕಾರಕಗೊಳಿಸ್ಬೇಕಂದ್ರೆ ಆ ಸಂಖ್ಯೆ ಏನಾದ್ರೆ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಸರಿನಾ? ಬರ್ಕೊಳ್ಳಿದ್ದ ಎರಡನೇದು ನೀವೇ ಮಾಡ್ಬಾರ್ದು. ಓನ್ ಯಾವ್ದಾದ್ರು ಯಾರಾದ್ರೂ ಬೇಗ ನೀವೇ ಏನಾದ್ರು ಓನ್ ಈ ರೀತಿ ಅಲ್ಲ. ಅದು ಇರೋದೇನಿದೆ ಅಂತಂದ್ರೆ ನೋಡಿ, 1/√3 ಮಾಡ್ತೀಯಾ? 1/√3 ಮಾಡ್ಬೋದು. 1/√3 ಮಾಡ್ತೀಯಾ? ನೋಡಿ, 9 ಕೊಟ್ಟು ಸರಿ ಮಾಡಿದಲ್ಲ. ಇಲ್ಲಿ ನೋಡಿ, 1/√3 ಇದೆಯಲ್ಲ, ಇದನ್ನ √3 /√3 ಇಂದ ಡಿವೈಡ್ ಮಾಡಿದಾಗ ಇಲ್ಲೇನಾಯ್ತು ಅಂತಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ √3 √9 ಇದು ಕೊಡಿ ಅಂತಂದ್ರೆ √3 √3 ಬರ್ಕೊಳ್ಳಿ. ನೀವು ಎಲ್ಲ ಮಾಡಿ. ನಾನೊಂದು ಲೆಕ್ಕ ಹಾಕ್ತಿದ್ದೀನಿ, ನೀವು ಅಂತಂದ್ರೆ ನೋಟ್ನಾಗ ಎಂತ ಪಾಠ ಮಾಡಬೇಕು. 1/2 5 plus √2 1/5 plus √2 ಯಾರು ಮಾಡ್ತೀರಿ ಇದನ್ನ? ಪಾಸ್ ಆಯ್ತು. 1/5 ಪಾಸ್ಟ ಮಾಡಿ, ನೋಟ್ನೆಲ್ಲ ಪಾಸ್ಟ ಬಿಡ್ತೀನಿ. 1/5 plus √2 ಮುಂದಿನ ಒಂದು ಲೆಕ್ಕ. ಸೊ 1/5 plus √2 ಇದನ್ನ ಅಕರ್ಣಿಕಾರಕ ಛೇದವನ್ನು ಅಕರ್ಣಿಕಾರಕ ಯಾರು ಬರ್ತೀರಾ? 1/5 plus √2 ಇದನ್ನ ಅಕರ್ಣಿಕಾರಕ ಯಾರು ಮಾಡ್ತೀರಾ? ಮಾಡು. ವೆರಿ ಗುಡ್. ನೋಡಿ ಹೆಂಗ್ ಬರ್ತಿದ್ದಾಳೆ ಅಂತಂದ್ರೆ 1/5 plus √2 ಅದಕ್ಕೆ ಅಂತ ಅಕರ್ಣಿಕಾರಕ √5 minus √2 ಅಂತೇಳಿ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸೂತ್ರದ ಮೂಲಕ ಅದನ್ನ ಏನ್ ಮಾಡಬೇಕು? ಸ್ಕ್ವೇರ್ ಮಾಡಬೇಕು.
ಇಲ್ಲಿ ಬಿಡು ಈ ಕಡೆ ಬರೆ. ನೋಡಿ ಸರಿ ಮಾಡಿದ್ರ. ಸೊ 1/5 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಅಂತ ಈ ಲೆಕ್ಕವನ್ನ ಅಕರ್ಣೀಕಾರಕ ಮಾಡ್ಕೊಳ್ತಿತ್ತು. ಅದರ 1/5 ಪ್ಲಸ್ ರೂಟ್ 2 ದ ಅಕರ್ಣೀಕಾರಕ ಏನಿದೆ √5 ಮೈನಸ್ √2 ಅಂತ ಇದೆ. ಸೊ ಮತ್ತೇನಾಯ್ತು, ಇದು ಅಂಶದಲ್ಲಿ ಮತ್ತು ಛೇದದಲ್ಲಿ ಅಂತಂದ್ರೆ ಅದೇ ಸಂಖ್ಯೆಯನ್ನು ಇಟ್ಟಾಗ ಬೆಲೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಆಗುವುದಿಲ್ಲ. ಹೌದಲ್ಲ ಮಕ್ಕಳೇ? ಇದಾದ ನಂತರ ಏನ್ ಮಾಡಿದ್ರು, ಇಲ್ಲಿ ಇದರಿಂದ ಅಂಶದಲ್ಲಿರ್ತಕ್ಕಂಥ ಅಂಕಿಗಳನ್ನ ಗುಣಾಕಾರ ಮಾಡಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಛೇದದಲ್ಲಿರ್ತಕ್ಕಂಥ ಅಂಕಿಗಳನ್ನ ಏನ್ ಮಾಡಿದ್ರು, ಗುಣಾಕಾರ ಮಾಡಿದ್ರು. ಈಗ ಏನಾಯ್ತು, ಸೊ ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ ಸ್ಕ್ವೇರ್ ರೂಟ್ ಆಫ್ 2 ಅಂತ ಬಂತು. ನೆಕ್ಸ್ಟ್ ಅಂತಂದ್ರೆ a ಪ್ಲಸ್ b ಇಂಟು a ಮೈನಸ್ b ಸೂತ್ರವನ್ನು ಉಪಯೋಗಿಸಿದ್ರು. ಇಲ್ಲಿ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 5 ಹೋಲ್ ಸ್ಕ್ವೇರ್ ಮೈನಸ್ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಈ ಸೂತ್ರ ಇದು ಮಾಡಿದ್ರು. ನೆಕ್ಸ್ಟ್ ಏನಾಯ್ತು, ಸೊ ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ ಸ್ಕ್ವೇರ್ ರೂಟ್ ಆಫ್ 2. ನೆಕ್ಸ್ಟ್ ಆಯ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನಾಯ್ತು, ಈ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ 5 ಮೈನಸ್ 2 ಆಯ್ತು. ಕೊನೆಗೆ ಏನಾಯ್ತು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ ಸ್ಕ್ವೇರ್ ರೂಟ್ ಆಫ್ 2. ಈಗ 5ರಲ್ಲಿ 2 ಹೋದ್ರೆ ಏನಾಯ್ತು, ಎಷ್ಟು ಬಂತು, 5ರಲ್ಲಿ 2 ಇದು ಅಂತ ಈ ರೀತಿಯಾದಂತ ಇದನ್ನ ಛೇದವನ್ನ ಅಕರ್ಣೀಕಾರಕಗೊಳಿಸಿ. ಈಗ ಇಲ್ಲಿ ಮಾಡಿದ್ರು 1/7 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 7 1/ಸ್ಕ್ವೇರ್ ರೂಟ್ ಆಫ್ 3. ಅದಾದ ನಂತರ 1/ಸ್ಕ್ವೇರ್ ರೂಟ್ ಆಫ್ 5 ಪ್ಲಸ್ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಅಂತಂದ್ರೆ ಈ ಲೆಕ್ಕವನ್ನು ಏನ್ ಮಾಡಿದ್ರು ಮಾಡಿದಾಗ ಈಗ ಅಂತ ಈ ರೀತಿ ಮಾಡಿ. ನೆಕ್ಸ್ಟ್ ಇದಾದ ನಂತರ ಮುಂದಿನ ಒಂದು ಪ್ರಶ್ನೆ. ಏನ್ ಪ್ರಶ್ನೆ, ಸೊ ವಾಸ್ತವಿಕ ಸಂಖ್ಯೆಗಳ ಇದಲ್ಲ ಅವುಗಳನ್ನ ಸೂತ್ರದ ಮೂಲಕ ಬಿಡಿಸುವುದು. ಸೂತ್ರದ ಮೂಲಕ ಬಿಡಿಸುವುದು. ಹಾಗಾದ್ರೆ ಮೊದಲನೇ ಒಂದು ಲೆಕ್ಕ ವಾಸ್ತವ ಸಂಖ್ಯೆಗಳನ್ನ ಸೂತ್ರದ ಮೂಲಕ ಬಿಡಿಸುವುದು. ನೀನ್ ಯಾರು ಬಿಡಿಸ್ತೀಯಾ? ಸ್ಕ್ವೇರ್ ರೂಟ್ ಆಫ್ 17 ಸೇರ್ಪಡಿದೆ. ನಾನು ಎಂತಂದ್ರೆ ಲೆಕ್ಕವನ್ನ ಎಂತಾನೆ ಬೋರ್ಡ್ ಮೇಲೆ ಹಾಕ್ತೇನೆ, ಅದನ್ನ ಎಂತಾನೆ ಹೇಳ್ಬಿಡ್ತಾರೆ ಅಂತಂದ್ರೆ 17 ಸ್ಕ್ವೇರ್ ಇಂಟು 17 ಯಾರು ಮಾಡ್ತಿದ್ದೀನ ಮಾಡಿ. ನೋಡಿ ಇಲ್ಲೇ ಮಾಡೋದು 17 ಸ್ಕ್ವೇರ್ ಇಂಟು 17 ಅಂತಂದ್ರೆ 5 ಅಂತಿದೆ. ಇಲ್ಲೇ ಯಾವ ಅಂತ ಹೇಳಿದ್ರೆ ಸೂತ್ರವನ್ನು ಯೂಸ್ ಮಾಡಕ್ಕಂತ ನಾವು ಈ ಸೂತ್ರವನ್ನು ಎಂತ ನಾವು ಯೂಸ್ ಮಾಡ್ತಾರೆ ಎಂತಂದ್ರೆ ಘಾತಾಂಕದ ಮೊದಲನೇ ನಿಯಮ ಯಾವ್ದು ಹೇಳಿ, ಏನು ಹೌದಲ್ವಾ? ಈ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಏನ್ ಮಾಡಿದ್ರು ಬೆಲೆಗಳನ್ನು ಹಾಕಿದ್ರು. ಹೌದಲ್ವಾ? ಎಂತಂದ್ರೆ a to the power of m into a to the power of n is equal to a to the power of m plus n. ಇಷ್ಟೆಲ್ಲ ಆದ ನಂತರ ಏನಾಯ್ತು ಅಂತ ಹೇಳಿದ್ರೆ ಈ ಬೆಲೆಯನ್ನು ಹಾಕಿದಾಗ ಇಲ್ಲಿ ನೋಡಿ, ಸೊ 17 ರ ಘಾತ 2 ಇಂಟು 5 17 ರ ಘಾತ 5 ಐತಿ. ಇಲ್ಲಿ 17 ರ ಘಾತ 2 ಇಂಟು 17 ರ ಘಾತ 5 ಅನ್ನ ಸೊ 17 ರ ಘಾತ 2 ಪ್ಲಸ್ ಏನ್ ಮಾಡಿದ್ರು ಅಂತಂದ್ರೆ 3 ಅನ್ನ ಹಾಕಿದಾಗ, ಹೌದಲ್ವಾ? 17 ರ ಘಾತ 2 ಪ್ಲಸ್ 5 ಅನ್ನು ಹಾಕಿದಾಗ ಉಳಿದಂತದ್ದು 17 ರ ಘಾತ 7 ಬಂತು. ವೆರಿ ಗುಡ್, ಕರೆಕ್ಟ್ ಆಗಿ ಮಾಡಿದ್ರು. ನೆಕ್ಸ್ಟ್ ಮುಂದಿನ ಒಂದು ಬೆಲೆ ಕಂಡುಹಿಡಿಯೋದು ಅಂತ ಇದೆ ಎರಡನೇ ಮೇನ್ದಲ್ಲಿ. ಆ ಬೆಲೆ ಕಂಡುಹಿಡಿಯೋದು ಯಾವ ಸಂಖ್ಯೆ ಅಂತಂದ್ರೆ 64 ರ ಘಾತ 1/2. 64 ರ ಘಾತ ಯಾರು ಮಾಡ್ತಿರೋದ್ನ ಸೆಟ್ ಮಾಡೋಣ. 64 ಘಾತ 12 ನಿಮಿಷ
ಯಾರು ಮಾಡ್ತಾರೆ ನೆಕ್ಸ್ಟು? ಅವ್ರು ಮಾಡಿದ್ದು ತಪ್ಪಾ ಸರಿನಾ? ನೀವು ಮಾಡ್ತೀಯಾ? ಯಾರು ಮಾಡ್ತೀರಾ? ನೀವು ಮಾಡ್ತೀಯಾ? ವೆರಿ ಗುಡ್ ಬಾ. ನಾನೇ ಶಾಲೆ ಬಿಡಲಿಕ್ಕೆ ಯಾರು ಮಾಡ್ತೀರಾ? ನೀವು ಮಾಡ್ತೀಯಾ? ನೋಡಿದ್ದು ಯಾರು ಮಾಡ್ತೀರಾ? ಯಾರು ಮಾಡ್ತೀರಾ? ಸರಿಯಾಗಿ ನೀವು ಮಾಡ್ತೀಯಾ? ನೋಡಿ ವೆರಿ ಗುಡ್. ಇಲ್ಲಿ 64 4 to the power of 1 divided by 2 ಅಂತ ಇದೆ. 64 4 to the power of 1 divided by 2. ಇಷ್ಟಿದ್ದಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕಿದ್ನ? ಅಲ್ಲಿ ಬೆಲೆಗಳನ್ನ ಕಂಡುಹಿಡಿಯಕ್ಕೆ ಅಂತ ಹೇಳ್ತಾರೆ. 64ನ್ನ 2 ಸರಿ ಇದು ಮಾಡಿದಾಗ ಎಷ್ಟಾಗತ್ತೆ? 8 × 8 ಹೌದಲ್ವಾ? 8ರ ಒಂದೇ ಅಂತ ಹೇಳಿದ್ರೆ 64ರ ಒಂದು ವರ್ಗ ಎಷ್ಟು? 8 ವರ್ಗಮೂಲ ಎಷ್ಟು? 8. ಅಂದ್ರೆ 8ನ್ನ 2 ಸರಿ ಗುಣಿಸಿದಾಗ ಎಷ್ಟಾಗತ್ತೆ? 64 ಆಗ್ತದೆ. 8ನ್ನ 2 ಸರಿ ಗುಣಿಸಿದಾಗ 64 ಆದಾಗ 8² × 1 divided by 2. ಸೊ ಹಂಗಾರೆ ಈ ಎರಡು ಕ್ಯಾನ್ಸಲ್ ಆಗ್ತಾ ಇದ್ದಾರೆ 8 ನೆಕ್ಸ್ಟ್ ಮುಂದಿನದೊಂದು ಯಾರು ಮಾಡ್ತೀರಾ? ಮುಂದಿನೊಂದು ಲೆಕ್ಕ. ಸೊ ಎಂತಾನೆ 32 4 to the power of 1 divided by 5. 32 4 to the power of 1 divided by 5. ಇದನ್ನ ಯಾರು ಬಿಡಿಸ್ತೀರಾ? ನೀವು ಬಿಡಿಸ್ತೀಯಾ? ಯಾರು ಬಿಡಿಸೋರು? ಅಗಿಲ ಹೋಗಿ ನೋಡಿ ವೆರಿ ಗುಡ್ ಅಂತಾರೆ. 32 ಅಪವರ್ತನ ಮಾಡಿದಾಗ ಎಷ್ಟಾಯ್ತು ಅಂತಂದ್ರೆ 7. ಸೊ 1 2 3 4 5 ವೆರಿ ಗುಡ್ ಸರ್. ಸೊ 7 4 4 8 8 16 16 ಎಷ್ಟು? 32. ಹಂಗಾರೆ 2 ಹೆಸರು 5 ಅದವು. ಸೊ 2 5 ಇದನ್ನ ಇದು ಮಾಡಿದಾಗ ಏನಾಗ್ತೈತೆ ಅಂತಂದ್ರೆ ಡಿವೈಡ್ ಮಾಡಿದಾಗ ಸೊ 2 ಅಂತ ಆಯ್ತು. ಹೌದಲ್ವಾ? ಸೊ ಈ ರೀತಿಯಾದಂತಹ ಒಂದು ಸಂಖ್ಯೆಗಳನ್ನ ಬೆಲೆಗಳನ್ನ ಕಂಡುಹಿಡಿಯೋದು. ನೆಕ್ಸ್ಟ್
ಮುಂದಿನ ಒಂದು ಕೊನೆ ಇಲ್ಲಿ ಘಾತಾಂಕದ ನಿಯಮಗಳು ಅಂತದ್ದು. ಆ ಘಾತಾಂಕದ 5 ನಿಯಮಗಳನ್ನ ಯಾರು ಬರ್ತೀರಾ? ಘಾತಾಂಕದ 5 ನಿಯಮಗಳು ನೀವು 8ನೇ ತರಗತಿಯಲ್ಲಿ ಕಲಿತಿದ್ದೀರಾ. ಘಾತಾಂಕದ 5 ನಿಯಮಗಳು. ಇಲ್ಲಿ 1ನೇ ನಿಯಮ